ಮಾನ್ಯ ಅಧ್ಯಕ್ಷರೇ, ಶರವಣ್ಣವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ ಇದೆ. ಈ ರಾಜ್ಯದಲ್ಲಿ ಬಡವರ ಪರವಾಗಿ ಪ್ರಶ್ನೆ ಕೇಳಿದ್ದಾರೆ. ನಾನು ಅದನ್ನು ಅಭಿನಂದಿಸ್ತೀನಿ. ಒಳ್ಳೆಯ ಪ್ರಶ್ನೆ ಇದೆ, ತಪ್ಪಿಲ್ಲ. ಬಟ್ ಒಂದು ಮಾತು ಅವ್ರು ಏನು ಹೇಳಿದರು ಅಂದರೆ, ನೀವು 2 ಪಟ್ಟು 3 ಪಟ್ಟು ಮಾಡಿದ್ದೀರಿ ಅಂತ ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ದಯವಿಟ್ಟು ಅದನ್ನು ಕಡತದಿಂದ ತೆಗೆಸಬೇಕು. ಯಾಕಂದರೆ ನಾವು ಪರಿಷ್ಕರಣೆ ಆಗಿರ್ತಕ್ಕಂಥದ್ದು 20%. 2 ಪಟ್ಟು 3 ಪಟ್ಟು ಅಂತಂದರೆ ಅದಕ್ಕೆ ಬೇರೆ ಅರ್ಥ ಹೋಗುತ್ತೆ. 2 ಪಟ್ಟು 3 ಪಟ್ಟು ಅಂದರೆ 3 ಟೈಮ್ಸ್ ಅಂದರೆ 200%, 300%, 200% ಜಾಸ್ತಿ ಮಾಡಿಲ್ಲ ಮಾನ್ಯ ಅಧ್ಯಕ್ಷರೇ. ಇಲ್ಲಿ ಪರಿಷ್ಕರಣೆ ಆಗಿರೋದು ಸತ್ಯ, ಒಪ್ಕೊಂಡಿದ್ದೀವಿ. ಎಷ್ಟಂದ್ರೆ 20% ಪರಿಷ್ಕರಣೆ ಆಗಿದೆ. ಡಿಟೇಲ್ ಕೊಡ್ತೀನಿ, ಆಮೇಲೆ ನೀವು ನಿಮ್ಮ ಹತ್ರ ಏನ್ ಮಾಹಿತಿ ಇದೆ ನೀವು ಹೇಳಿ. ನನ್ನ ಹತ್ರ ಏನ್ ಮಾಹಿತಿ ಇದೆ ನಿಮ್ಮ ಸದನಕ್ಕೆ ಬೇಕಿದ್ರೆ ಒಪ್ಪಿಸ್ತೀನಿ. ಅದ್ರಲ್ಲಿ ಏನಾದ್ರು ವ್ಯತ್ಯಾಸಗಳಿದ್ರೆ ಅದು ಸರಿಪಡಿಸಾಗಿದ್ರೆ ಮಾಡೋಣ. ಮಾನ್ಯ ಅಧ್ಯಕ್ಷರೇ, ನಾನು ಕೊಟ್ಟಿರ್ತಕ್ಕಂಥ ಉತ್ತರ ಏನಂದ್ರೆ 20% ಪರಿಷ್ಕರಣೆ ಮಾಡಿದ್ದೀವಿ. ಇದು ನಿಜ. ಅದು ನಾವು ಸರ್ಕಾರ ಮಟ್ಟದಲ್ಲಿ ಮಾಡಿಲ್ಲ. ಅಲ್ಲಿ ನಮ್ಮ ಸಂಸ್ಥೆ ಮಟ್ಟದಲ್ಲಿ ನಮ್ಮ ಒಂದು ನಿಯಮ ಇದೆ. ಪ್ರತಿ 3 ವರ್ಷಕ್ಕೊಮ್ಮೆ ಪರಿಷ್ಕರಣೆ ಮಾಡಬೇಕು ಅಂತಕ್ಕಂಥ ನಿಯಮ ಇದೆ. ಎಲ್ಲ ಹಾಸ್ಪಿಟಲ್ಸಲ್ಲಿ ಇದು ಯೂಸರ್ಸ್ ಚಾರ್ಜಸ್ಸು ಆ ಒಂದು ಆಸ್ಪತ್ರೆ ಒಂದು ಸಮಿತಿ ರಚನೆ ಮಾಡಿ ಅಲ್ಲಿ ಡೈರೆಕ್ಟ್ರು, ಮೆಡಿಕಲ್ ಸೂಪರಿಂಟೆಂಡೆಂಟು, ಆಮೇಲೆ ಆಲ್ ದ HODs ಅವರೆಲ್ಲ ಸೇರಿಬಿಟ್ಟು ಯಾವುದ್ಯಾವ್ದು ಪರಿಷ್ಕರಣೆ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಅವರೊಂದು ತೀರ್ಮಾನ ತೆಗೆದುಕೊಳ್ತಾರೆ. ಇದು ಸರ್ಕಾರ ಮಟ್ಟದಲ್ಲಿ ಆಗಿರ್ತಕ್ಕಂಥ ತೀರ್ಮಾನ ಅಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಸರ್ಕಾರ ಮಟ್ಟದಲ್ಲಿ ಆಗಿರ್ತಕ್ಕಂಥ ತೀರ್ಮಾನ ಅಲ್ಲ. ಆ ಸಂಸ್ಥೆ ಮಟ್ಟದಲ್ಲಿ ಅವರೊಂದು ಸಮಿತಿ ಮಾಡಿ ಅದು ಮಾಡಿದ್ದಾರೆ. 3 ವರ್ಷಕ್ಕೊಮ್ಮೆ ಮಾಡಬೇಕಾಗಿತ್ತು. ಅದ್ರ ಕೋವಿಡ್ ಇರೋದ್ರಿಂದ ಹಿಂದೆ 3 ವರ್ಷ ಮಾಡಿಲ್ಲ. ಅದಕ್ಕೆ ಈಗ 6 ವರ್ಷದ ನಂತರ ಪರಿಷ್ಕರಣೆ, 18ರಲ್ಲಿ ಪರಿಷ್ಕರಣೆ ಆಗಿದೆ. ಈಗ ಮತ್ತೆ ಆಗ್ತಾ ಇದೆ. ನನ್ನ ಅಧ್ಯಕ್ಷರೇ, 2025 ಪ್ರೊಸೀಜರ್ಸ್ ಇದೆ. 2025 ಪ್ರೊಸೀಜರ್ಸ್ ಇನ್ಕ್ಲೂಡಿಂಗ್ ಇನ್ವೆಸ್ಟಿಗೇಷನ್ ಸೇರಿ ಅವೆಲ್ಲದರಲ್ಲಿ ಎಲ್ಲದಕ್ಕೂ 20% ಪರಿಷ್ಕರಣೆ, 20% ಪರಿಷ್ಕರಣೆ ಮಾಡಿದ್ದಾರೆ. ಆಮೇಲೆ ಇದು ನವೆಂಬರ್ 5ನೇ ತಾರೀಕಿಂದ ಜಾರಿಗೆ ಬಂದಿದೆ. ಇದರಲ್ಲಿ ನಾನು ಮಾನ್ಯ ಸದಸ್ಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಇದೇನೋ ಒಂದು ರಾಜ್ಯದಲ್ಲಿ ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಬಡವರಿಗೆ ಅನ್ಯಾಯ ಆಗಿದೆ ಅಂತ ಬಿಂಬಿಸೋದು ಬೇಡ. ಯಾಕಂದರೆ ಅಲ್ಲಿ ಬಡವರು ಯಾರು ಅಡ್ಮಿಟ್ ಆಗ್ತಾರೆ ಆಸ್ಪತ್ರೆಯಲ್ಲಿ ಅವರಿಗೆ ಟೋಟಲ್ ಫ್ರೀ ಇದೆ. ಅವ್ರಿಗೇನು ಚಾರ್ಜಸ್ಸೇ ಇಲ್ಲ. ಸ್ವಲ್ಪ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. BPL ಇಲ್ಲಿ ಕೇಳಿ, ಯಾರು BPL ಇಲ್ಲಿ ಕೇಳಿ, ಯಾರು ಅಡ್ಮಿಟ್ ಆಗ್ತಾರೆ ಅವ್ರ ಹತ್ರ BPL ಕಾರ್ಡ್ ಇದ್ರೆ, ನಮ್ಮ ರಾಜ್ಯದಲ್ಲಿ 80% BPL ಕಾರ್ಡ್ ಇದೆ. ಯಾರಿಗೆ BPL ಕಾರ್ಡ್ ಇದೆ ಅವ್ರಿಗೆ 100% ಫ್ರೀ ಇದೆ. ಅವ್ರಿಗೇನು ಚಾರ್ಜಸ್ ಇಲ್ಲ. ಯಾರ ಹತ್ರ APL ಇದೆ ಅವರಿಗೆ 30% ಡಿಸ್ಕೌಂಟ್ ಇದೆ. ಆಮೇಲೆ ಮನೆ ಅಧ್ಯಕ್ಷ, OPD ಇದೆಯಲ್ಲ, OPD ಸಮಾನವಾಗಿದೆ. ಅಂದರೆ 20 ರೂಪಾಯಿ OPD ಚಾರ್ಜಸ್ ಇರುತ್ತೆ ಅಷ್ಟೇ. ಅದು ಎಲ್ರಿಗೂ ಕಾಮನ್ ಆಗಿದೆ. ಮತ್ತು ಇನ್ವೆಸ್ಟಿಗೇಷನ್ಸ್ ಯಾವುದಾದ್ರೂ ಮಾಡಬೇಕಾದ್ರೆ ಅದು APL ಇರೋರಿಗೆ ಅವ್ರು ಫುಲ್ ಚಾರ್ಜ್ ಕಟ್ಟಬೇಕು. BPL ಇರೋರಿಗೆ 50% ಕೊಡಬೇಕು ಅವರಷ್ಟೇ. 50% ಆಫ್ ದ ಚಾರ್ಜಸ್ ಪ್ರಿಸ್ಕ್ರೈಬ್. ಮನೆ ಅಧ್ಯಕ್ಷರೇ, ಇದು 6 ವರ್ಷಕ್ಕೊಮ್ಮೆ ಆಗ್ತಕ್ಕಂಥ ಪ್ರಕ್ರಿಯೆ. ಇದು 3 ವರ್ಷಕ್ಕೊಮ್ಮೆ, ಇದು 6 ವರ್ಷ ಆಗಿದ್ರಿಂದ 20% ಆಗಿ ಮಾಡಿದ್ದಾರೆ. ಇಲ್ಲಾಂದ್ರೆ ವಾಟ್ ಇಸ್ ದ ನಾರ್ಮಲ್ ಡಿಕ್ಟಮ್ ಏನು ಹೇಳಿದೆ ಅಂದರೆ ಎವ್ರಿ 3 ಇಯರ್ಸ್ 10% ಹೈಕ್ ಅಂತ ಒಂದೇನೋ ಮಾಡಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.